ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ. ಇದೇ ಕಾರಣಕ್ಕೆ ನನ್ಗೆ ಕಂಡ್ರೆ ಆಗಲ್ಲ ಅಂತ ಏನ್ ಬುದ್ಧಿಗೆ ಇದೆಯಾ ತರಗಳಿಗೆ? ಅಲ್ಲ, ಎಲ್ಲದರಲ್ಲೂ ಹೀಗೆ ಮಾಡ್ತಾರೆ. ಎಲ್ಲರೂ ದುಡ್ಕೋದು 3-4 ವರ್ಷ ಒಟ್ಟಿಗೆ ಓಡಾಡ್ತಾ ಇದ್ದಂಗೆ ನೋಡ್ಬಿಡ್ತಾ. ನವೀನ್, ಇಲ್ಲಿ ಮಾತಾಡ್ಬೇಡ. ಅವಳು ಯಾಕೆ ಹೀಗೆ ಮಾಡ್ತಾಳೆ ಗೊತ್ತಾ? ನೀವು ಇಷ್ಟು ದಿನ ಜೊತೆಲಿ ಇದ್ದಿದ್ದ ಗೆಳೆಯ ಒಬ್ಬನೇ ಹೋಗಿ US ಅಲ್ಲಿ ಸೆಟ್ಲ್ ಆಗ್ಬಿಡ್ತಾನೆ. ತನಗೆ ಇಷ್ಟವಾದ ಹುಡುಗಿ ಜೊತೆ ಮದುವೆ ಆಗಿ ಲೈಫಲ್ಲಿ ಖುಷಿಯಾಗಿರ್ತಾನೆ ಅಂತ ಹೊಟ್ಟೆ ಉರಿ ಅವಳು. ನೀವೇ ಯೋಚನೆ ಮಾಡಿ, ಇವಳು ಇವತ್ತೇ ಯಾಕೆ ಈ ಕೆಲಸ ಮಾಡಲ್ಲ ಅಂತ. ಯಾಕೆಂದ್ರೆ ಇವತ್ತು ನಾನು US ಹೋಗ್ತಾ ಇದ್ದೀನಿ, ಹೇಗಾದ್ರೂ ಮಾಡಿ ನನ್ನನ್ನು ತಡಿಲೇಬೇಕು ಅಂತ ಪ್ಲಾನ್ ಇವಳು. ಇಂಥ ಚೀಪ್ ಗಿಮಿಕ್ಸ್ ಎಲ್ಲ ನಾವು ಬಗ್ಗಲ್ಲ ಸರ್. ಗೆಟ್ ಔಟ್. ಅರೆ, ಇರೋ ವಿಷಯನ ಹೇಳಿದ್ರೆ ನೀವೇ ಕೋಪ ಮಾಡ್ಕೊಳ್ತೀರಾ? ಏಯ್ ಹೋಗ. ಪ್ರೀತಿಸಿದವನು ಅವಳ ಮನಸ್ಸನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಅವಳಿಗೀಗ ವೆಲ್ವಿಷರ್ ಅಂತಿರೋದು ನಾನೊಬ್ಬನೇ. ನನ್ನ ಕಂಪನಿಯ ಫ್ಯೂಚರ್ಗೋಸ್ಕರ ನಾನು ಅವಳನ್ನ ಉಳಿಸ್ಕೋತೀನಿ. ಅದಕ್ಕೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ಚಿಕ್ಕಮಗಳೂರಿನಲ್ಲಿ ಒಂದು ಪ್ಲಾಂಟ್ನ ಓಪನ್ ಮಾಡಿದ್ದೀನಿ. ಅದರ ಸಂಪೂರ್ಣ ಜವಾಬ್ದಾರಿನ ಅವಳಿಗೆ ಕೊಟ್ಬಿಡ್ತೀನಿ. ಅವಳಿಗೂ ಈ ಸ್ಥಳ ಬದಲಾವಣೆ ಅವಳ ಕಹಿ ನೆನಪುಗಳನ್ನ ಮರೆಸ್ಬೋದು. ನನ್ನ ಕೈಲಾದ ಮಟ್ಟಿಗೆ ಅವಳ ಭವಿಷ್ಯ ರೂಪಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮತ್ತೊಂದು ಹೆಣ್ಣಿನ ಭವಿಷ್ಯ ರೂಪಿಸೋ ನಿಮಗೆ ನಮ್ಮ ಬಗ್ಗೆ ಯಾಕ್ರಿ ಕಾಳಜಿನೇ ಇಲ್ಲ? ನಾನು 4 ದಿನ ರಜಾ ಹಾಕ್ಬಿಟ್ಟು ಚಿಕ್ಕಮಗಳೂರಿಗೆ ಹೋಗ್ತೀನಿ. ಅವಳಿಗೆ ಆ ಪ್ಲಾಂಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಳಿಗೆ ಇರೋದಕ್ಕೊಂದು ವ್ಯವಸ್ಥೆ ಮಾಡಿ ಬಂದ್ಬಿಡ್ತೀನಿ. ಒಬ್ಳು ಸೆಕ್ರೆಟರಿಗೋಸ್ಕರ 4 ದಿವಸ ರಜಾ ಹಾಕೋ ನೀವು ನಿಮ್ಮ ಹೆಂಡತಿ ಮಗುಗೋಸ್ಕರ 1 ದಿವಸ ಬೇಡಪ್ಪ, 1-2 ಗಂಟೆ ಬಿಡು ಮಾಡ್ಕೊಳಕ್ಕಾಗಲ್ವಾ? ಬಂಗಾರದ ಬೇಟೆ ಸ್ಕೀಮ್ ಫಾರ್ ಲೇಡೀಸ್. ಏನ್ರಿ ಇದು? ಹೆಣ್ಣು ಮಕ್ಕಳಿಗಾಗಿ ಬಂಗಾರದಂತ ಸ್ಕೀಮು ಕಣ ಇದು. ನಮ್ಗೆ ಯಾಕ್ರಿ ಇದೆಲ್ಲ? ನೋಡು, ನಮ್ಮ ಬದುಕು ಬಂಗಾರವಾಗಬೇಕು ಅಂದ್ರೆ ನಾವು ಈ ರೀತಿ ಸ್ಕೀಮ್ಗಳನ್ನ ಹಾಕಲೇಬೇಕು. ಈ ಸ್ಕೀಮಲ್ಲಿ ನಾವು 1-4 ಕಾಸು ಸಂಪಾದನೆ ಮಾಡಬಹುದು. ಹೆಣ್ಮಕ್ಳಿಗೆ ಎಸ್ಪೆಷಲಿ ಈ ಸ್ಕೀಮಿಂದ ತುಂಬಾ ಬೆನಿಫಿಟ್ಸ್ ಇದೆ. ಹೌದಾ? ಹಾಗಾದ್ರೆ ನಿಮ್ ಬಿಸ್ನೆಸ್ ಸಕ್ಸಸ್ ಆಗ್ಲಿ ಅಂತ ನಾನೇ ಮೊದಲು ಮೆಂಬರ್ ಆಗ್ಬಿಡ್ತೀನಿ. ನೋ, ನಿನ್ನ ನಾನು ಮೆಂಬರ್ ಮಾಡ್ಕೊಳ್ಳೋದೇ ಇಲ್ಲ. ಯಾಕೆ ಅಂದ್ರೆ ನೀನು ಈ ಸ್ಕೀಮ್ ನ ಪ್ರೊಪ್ರೈಟರ್ ಕಣೆ. ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣ್ರಿ. ಅಯ್ಯೋ, ಇದ್ಯಾವ ಸಂತೋಷ ಚಿನ್ನ? ಈ ಚಿನ್ನದ ಸ್ಕೀಮ್ ನಲ್ಲಿ ಬರೋ ಪ್ರಾಫಿಟ್ ನೋಡ್ಬಿಟ್ರೆ ನಿನ್ನ ಮುಖ ಹಾಗೆ ಲಕ 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 ಅಂತ ಹೊರಕ್ಷ ಆಗ್ಬಿಡುತ್ತೆ. ಅಲ್ಲ, ಆ ನವೀನ ನಿನ್ ಸಂಗಾತಿ ಆಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿನ್ ಜೀವನ ಯಾಕೆ ಹಾಳು ಮಾಡ್ಕೊಳ್ತೀಯ? ನೀನು ಅವನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೆ. ಆದ್ರೆ ನಿನ್ನ ಪ್ರೀತಿನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಲೆ ಸ್ವಾರ್ಥಿಯಾಗಿ ಹೊರಟೋದ. ಅಂಥವನಿಗೋಸ್ಕರ ನಿನ್ನ ಜೀವನನಾಗಿ ಭವಿಷ್ಯನಾಗಿ ಬಲಿ ಕೊಡಬಾರ್ದು. ಸರ್, ನಾನು ಇನ್ಯಾರಿಗೋಸ್ಕರ ಬದುಕಿರ್ಲಿ ಸರ್? ಜೀವನ್ ಯಾರು? ಜೀವನ್ ಯಾರು ಅಂತ ಕೇಳ್ತಾ ಇದ್ದೀನಿ. ನಮ್ ಎದುರುಗಡೆ ಮನೇಲಿರೋ ಹುಡುಗ. ಅವನ ಬಗ್ಗೆ ನಿನ್ಗೇನ್ ಅನ್ಸುತ್ತೆ? ತುಂಬಾ ಡೀಸೆಂಟ್ ಹುಡುಗ. 1 ವರ್ಷದಿಂದ ಎದುರುಗಡೆ ಮನೇಲೇ ಇದ್ದಾರೆ. ನಾನು ಅವನ್ನ ಆಗಾಗ ನೋಡ್ತಿರ್ತೀನಿ. ಅವನಿಗೆ ನನ್ ಕಂಡ್ರೆ ಇಷ್ಟ ಇದೆ ಅಂತ ಕಾಣಿಸುತ್ತೆ. ನೀನಿವತ್ತು ಜೀವಂತವಾಗಿದೆಯಾ ಅಂತಂದ್ರೆ ಅದಕ್ಕೆ ಕಾರಣ ಜೀವನ. ಹೌದು ಮಾಯ, ನೀನು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡಿದ್ದ ವಿಚಾರನ ನನಗೆ ಫೋನ್ ಮಾಡಿದ್ದ ಅವನೇ. ಅವನು ನನಗೆ ಮೆಸೇಜ್ ಕೊಡದೆ ಹೋಗಿದ್ದಿದ್ರೆ ನೀನು ಖಂಡಿತ ಉಳಿತಾ ಇರಲಿಲ್ಲ. ನಿನ್ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾನೆ. ಹಾಸ್ಪಿಟಲ್ ಡಾಕ್ಟರ್ಸ್ ನೀನು ಟ್ರೀಟ್ಮೆಂಟ್ ಕೊಡುವಾಗ ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ದ. ನಿನ್ ಬಗ್ಗೆ ಬಹಳ ಬಹಳ ಕೇರ್ ತಗೊಂಡ. ಆದ್ರೆ ಆ ರಾಸ್ಕಲ್ ನವೀನ್ ಈ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದ್ರೆ ತುಂಬಾ ಬಿಸಿ ಅಂತ ಹೇಳ್ಬಿಟ್ಟ. ನಾನು ಫೋರ್ಸ್ ಮಾಡಿ ಕರೆದಿದ್ದಕ್ಕೆ ಹಾಸ್ಪಿಟಲ್ ಬಂದು ತಪ್ಪೆಲ್ಲ ನಿಂದೆ ಅಂತ ನಿಮ್ಮೆಲ್ಲ ಆರೋಪ ಹೊರಿಸ್ಬಿಟ್ಟ. ಫ್ರಾಡ್.